ಬೆಂಕಿ ಬಿತ್ತು ಒಂದು ಕೆಲಸ ಏನು ಅಂತ ಹೇಳಿ. ಅದೇ ನನಗೆ ಕೊಡ್ಬೇಕಾಗಿರೋ ದುಡ್ಡನ್ನ ಕೊಟ್ಬಿಡಿ, ನನ್ನ ಪಾಡನ್ನ ನೋಡ. ಬೆಳಿಗ್ಗೆ ದುಡ್ಡು ಕೇಳಿದ್ರೆ ಮಕ್ ಹೊಡಿಬೇಕಾಗತ್ತೆ. ನೀವ್ ಹೇಳಿದ ಕೆಲಸ ಚಾರ್ಜ್ ತಪ್ಪೆ ಮಾಡ್ಬಿಡ್ತಿದೀನಿ. ನಾನು ಏನ್ ಹೇಳಿದ್ದೆ? ಬೆಳಗ್ಗೆ 9 ಗಂಟೆಗೆ ನನಗೆ ಮುಖ ತೋರಿಸು, ನಾನು ನಿಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ. ನಾನು ಯಾವತ್ತೂ 9 ಗಂಟೆಗೆ ಎತ್ತೋನೇ ಅಲ್ಲ. ಆದ್ರೂ ಚಳಿಗಾಲದಲ್ಲೂ ಕೂಡ ಬೆಳಗ್ಗೆ ಬೇಗ ಎದ್ದು ನಾನು ನನ್ನ ಮಾತನ್ನು ಉಳಿಸ್ಕೊಂಡಿದ್ದೀನಿ. ಆದ್ರೆ ನೀವು ಮಾತ್ರ ತಪ್ತಾ ಇದ್ರಲ್ಲ. ಅಂದ್ರೆ ನೀವು ಡೈಲಿ 9 ಗಂಟೆವರೆಗೂ ಮಲ್ಗ್ತೀರಾ ಅಂತ ಆಯ್ತು. ಇನ್ನೊಂದು ಸರಿ ನೀವು 9 ಗಂಟೆವರೆಗೆ ಮಲ್ಗಿದ್ ನಾನು ನೋಡಿದ್ರೆ ತೊಣ್ಣೀರ್ ತಂದು ಸುರಿಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನನಗೆ 9 ಗಂಟೆ ಮುಂಚೆ ಹೇಳಕ್ಕಾಗಲ್ಲ, 10 ಗಂಟೆ ಮುಂಚೆ ಸ್ನಾನ ಮಾಡಕ್ಕಾಗಲ್ಲ. ನಾವು ಸ್ನಾನ ಮಾಡೋದೇನಿದ್ರು 11 ಗಂಟೆಗೆ. ಆಗ ಟ್ಯಾಂಕಿ ನೀರು ಕಾದಿರುತ್ತೆ, ಗೀಸರು ಬಡಿಸಲ್ಲ, ಗೊತ್ತಾ ಬಾವ? ಸರಿ ಜಾಗೃತಿಯಲ್ಲಿ ಅವ್ರು 8 ಗಂಟೆಗೆ ಎದ್ದು ಯಾವ್ದು ಫಂಕ್ಷನ್ ಇದೆ ಅಂತ ಹೋದ್ರಲ್ಲ. ನಾನು ನಿನಗೆ ಏನ್ ಹೇಳಿದ್ದೆ? ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಹೆಂಡತಿ ನನಗೆ ಮುಖ ತೋರಿಸಿ ಹೋಗ್ಬೇಕು ಅಂತ ಹೇಳಿರ್ಲಿಲ್ವಾ? ಅಯ್ಯೋ, ನೀವು ಹೇಳಿದ ಕೆಲಸನ ಮಾಡಿದೀನಿ ಬಾವ. ಜಾಜತ್ಗೆ ರೂಮಲ್ಲಿ ಚೀಟಿ ಬರೆದಿಟ್ಟು ಬಂದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಮುಖ ಕಮಲವನ್ನ ನಮ್ಮ ಬಾವನಿಗೆ ತೋರಿಸಿ ಅಂತ. ಏನೋ ಬೇಕು ಅಂತ ಆಟ ಆಡ್ತಾ ಇದ್ದೀರಾ? ಈ ಮನೆಯಲ್ಲಿ ಚಂಪನ್ ಒಬ್ಬಳನ್ನ ಬಿಟ್ಟು ಬೇರೆ ಎಲ್ಲರೂ ದುಂದು ವೆಚ್ಚ ಮಾಡ್ತಾ ಇದ್ದೀರಾ. ನೀವು ಹೀಗೆ ಮಾಡ್ತಾ ಇದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನು ಮಾಡ್ತೀರಾ? ಮೊನ್ನೆ ಗುಜರಾತ್ ಅಲ್ಲಿ ಒಬ್ಬ ತನ್ನ ಇಡೀ ಆಸ್ತಿನ ಮನೆ ಕೆಲಸದವನ ಹೆಸರಿಗೆ ಬರ್ದಂತೆ. ಹಾಗೆ ನಾನು ಇಡೀ ಆಸ್ತಿನ ಚಂಪನ ಹೆಸರಿಗೆ ಬರ್ದು ನಾನು ಊರನ್ನೇ ಖಾಲಿ ಮಾಡ್ಬಿಡ್ತೀನಿ. ಈ ಗಂಡುಗಳು ಹುಟ್ಟಿದ ಆಸ್ತಿನ ಆ ಮುಸ್ಸರ್ ತಿಕ್ಕೋರ ಹೆಸರಿಗೆ ಬರಿಬೇಕು ಅನ್ಕೊಂಡಿದ್ದೀರಾ? ಬಾಬಾ, ನೀವ್ ಈ ಮಾತನ್ನ ನನಗೆ ಖರ್ಚಿಗೆ ದುಡ್ಡು ಕೊಟ್ಟು ಹೇಳಿದ್ರೆ ನಾನು ಹಾಳಾಗಿ ಹೋಗ್ಲಿ ಅಂತ ಒಪ್ಕೋತಾ ಇದ್ದೆ. ನಾನು ನೋಡ್ತೀನಿ ಕಣ್ರಿ, ನೀವ್ ಈ ಆಸ್ತಿನ ಅವಳ ಹೆಸರಿಗೆ ಅದು ಹೆಂಗ ಬರೀತೀರಾ ಅಂತ. ನಿಮಗೆ ಅದು ಹೆಂಗ ಫಿಟ್ಟಿಂಗ್ ಇರ್ತೀರಿ ಅಂತಂದ್ರೆ ಇಟ್ಟ ಮೇಲೆ ಗೊತ್ತಾಗತ್ತೆ ಬಿಡಿ. ಯಾವ ನಾಯಿಗೆ ಅದ್ ಯಾವ ನಾಯಿಗೆ ಬೇಕ್ರಿ ನೀವು ಕೊಡೋ ದುಡ್ಡು? ಆ ದುಡ್ಡನ್ನ ನೀವೇ ಇಟ್ಕೊಡಿ. Hello, this is Jaji Champaldini. ಜಾಜತ್ಗೆ ನಾನು Vidla, what's the matter? ಜಾಜತ್ಗೆ ಬಾಬಾ ನಿಮ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದಾರೆ ಗೊತ್ತಾ? ಜಾಜ ಮುಖ ಅಲ್ಲ, ಅದು ಅವಳು ನಡೆದ್ರೆ ಹೆಂಗಿರುತ್ತೆ ಅಂದ್ರೆ ಮಾತಾಡ್ತಾರೆ, ಬರೀ ಬೀಪಿ ಆಡ್ತಿದ್ದಾರೆ. ವಿಟ್ಲಾ, ನೀನ್ ಎಲ್ಲಾ ಪದಗಳನ್ನು ಬೀಪ್ ಸೌಂಡ್ ಆಗಿ ಹೇಳ್ತಿದ್ಯಾ ಅಂದ್ಮೇಲೆ ಅಭಿ ನನ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿದಾರೆ ಅಂತ ನಂಗೆ ಅರ್ಥ ಆಗತ್ತೆ. ಇಡೀ ಆಸ್ತಿನ ಆ ಚಂಪನ ಹೆಸರು ಬರ್ದ್ಬಿಟ್ಟು ಹೋಗ್ತೀನಿ ಅಂತಿದ್ದಾರೆ. ಆ ಚಂಪ ನಿಮ್ಗಿಂತ ಬೀಪ್ ಅಂತೆ. ಅರ್ಥ ಆಯ್ತು, ನೀನು ಚಂಪನ್ ಮೇಲೆ ಐಸಿಡು. ಓಕೆ ಓಕೆ ಜಾಜತ್ಗೆ, ಆ ಚಂಪ ಎಲ್ಲೇ ಹೋದ್ರು ಅವ್ರನ್ನ ಫಾಲೋ ಮಾಡಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಜಾಜತ್ಗೆ, ಬಾಯ್. ರಸ್ತೆಯಲ್ಲಿ ಅಬ್ಬೆ ಪಾರಿ ತರ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ನಾನು ಆಗ್ಲಿಂದ ಯಾರಿಗೋ ಒಬ್ರಿಗೆ ಕಾಯ್ತಾ ಇದ್ದೀನಿ ಕಣಮ್ಮ. ಯಾರು ಕಾಯ್ತಾ ಇದ್ದೀರಾ ಅಂತ ಹೇಳಿಪ್ಪ. ಅವೆಲ್ಲ ನಿಂಗೆ ಹೇಳಕ್ಕಾಗಲ್ಲ, ನೀನು ಮನೆಗೆ ಹೋಗಮ್ಮ. ಬರೋದು ಗಂಡ್ಸ ಹೆಂಗ್ಸ? ಒಂದು ಮೇಲೆ ಕುಲಂಕುಷವಾಗಿ ನೋಡ್ಬಿಟ್ಟು ಆಮೇಲೆ ನಿನಗೆ ಹೇಳ್ತೀನಿ, ಹೋಗಮ್ಮ. ನೋಡಿಪ್ಪ, ಇಡೀ ದಿನ ರಸ್ತೆಲೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನ್ಯೂ ಟೈಪ್ ಕ್ವಶನ್ಸ್ಗೆ ರೆಡಿ ಆಗಿ. ಮುಂದಿನ ಭಾನುವಾರನೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದೆ. ಅದ್ರಲ್ಲೇನಾದ್ರೂ ಫೇಲ್ ಆಗ್ಬೇಕು, ನಿಮ್ಮನ್ನ ಗಂಡು ಗಲಿ ವಂಶದಿಂದನೇ ಡಿಪಾರ್ಟ್ ಮಾಡ್ಬಿಡ್ತೀನಿ. ಈಗ ರಸ್ತೆಲೆ ಜಗಳ ಆಡ್ಬೇಕು ಅಂತಿದ್ರೆ ನೀವು ಮನೆಗೆ ಹೋಗ್ತಾ, ನಮ್ಗೆ ಸುಮ್ಮನೆ ಟೆನ್ಷನ್ ಮಾಡ್ಬೇಡ, ನೀನು ಹೋಗಲ್ಲ ಸುಮ್ಮನೆ. ಈ ಪ್ರಾಣನ ಹಿಂದಿಸಿ ಆಡಿದ ದುರಂಕಾರದಲ್ಲಿ ಮೈ ಮೇಲೆ ಎತ್ತಿರ್ತಾರಲ್ರಿ, ಯಾರ ನೀವು? ಚಂಪ ನೀನೇನಾ? ಹೌದು, ನಾನೇ. ಎಲ್ಲಿ ಹೋಗ್ಬೇಕಿತ್ತು? ನಾನು ಇಲ್ಲೇ ಆರೋಗ್ಯಿಸ್ಕೋಬೇಕಾಗಿತ್ತು. ಕ್ರಾಸ್ ಬಾ, ಡ್ರಾಪ್ ಮಾಡ್ತೀನಿ. ಬೇಡಪ್ಪ, ನಾವು ಪಡ ನಾವು ನಡ್ಕೊಂಡು ಹೋಗ್ತೀವಿ. ಬಾರಲೇ. ಚಂಪಾ, ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಕಾರ್ ಯಾರ್ದು? ನಂದೆ. ಇವೆಲ್ಲ ಎಲ್ಲಿಂದ ಬಂತು? ಶೋರೂಮ್ ಇಂದ. ಎಲ್ಲ ರಾಜಕೀಯ. ಹಲೋ, ಐ ಆಮ್ ಜಾಜಿ ಚಂಪಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಾವ್ ಆ ಚಂಪನ್ ಏನೋ ಅನ್ಕೊಂಡ್ಬಿಟ್ಟಿದ್ವಿ.
ಅವಳು ಮೈ ತುಂಬಾ ಒಡವೆನ ಹೇರ್ಕೊಂಡು ರಿಚ್ ಕಾರಲ್ಲಿ ರೋಡ್ ತುಂಬಾ ಓಡಾಡ್ತಾ ಇದ್ದಾಳೆ. ರಿಯಲಿ? ಯಾ ಮಾವ ಆಸ್ತಿ ಪೂರ ಚಂಪನ ಹೆಸರು ಬರೀತಿ ನಿಂತಿದ್ರು. ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಅನ್ಸುತ್ತೆ. ನನಗೆ ಅನ್ಸುತ್ತೆ ಈ ಕಾರಣ ನಮ್ಮ ಭಾವನೆ ಕೊಡ್ಸಿರ್ಬೇಕು ಅಂತ. ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಅದಕ್ಕೆ ಕೆಲಸ ಮಾಡಿ, ನಿಮ್ಮ ಪಾಲಿನ ದುಡ್ಡನ್ನ ನೀವು ತಗೊಂಬಿಡಿ. ಓಕೆ ಓಕೆ. ಏನಪ್ಪ ಆಗ್ಲೇ ಆ ರೋಡಲ್ಲಿ ನಿಂತಿದ್ರಿ, ಇವಾಗ ಈ ರೋಡಲ್ಲಿ ನಿಂತಿದ್ದೀರಾ? ಏನ್ ರೋಡ್ ಸರ್ವೆ ಮಾಡ್ತಿದ್ದೀರಾ? ನೀ ಯಾಕೆ ರಸ್ತೆಯಲ್ಲಿ ಇರ್ತಾ ಇದೀಯಾ? ಮೊಬೈಲ್ ಕರೆನ್ಸಿ ಹಾಕ್ಸಕ್ ಬಂದಿದ್ನಪ್ಪ. ಅದು ಮೊನ್ನೆ ತಾನೇ ಹಚ್ಚಿದ್ನಲ್ಲಮ್ಮ. ಏನಪ್ಪ ಟವರ್ ಕುಳ್ಳೋಗಿದ್ರೆ ಕರೆನ್ಸಿ ಜಾಸ್ತಿ ಹಿಡಿಯುತ್ತಂತೆ, ಹೌದಾ? ನನಗೇನೋ ಟವರ್ ಬಗ್ಗೆ ಗೊತ್ತಿಲ್ಲ ಕಣಮ್ಮ. ಮತ್ತಿನ್ನೇನ್ ಗೊತ್ತು? ಆಗ್ಲಿಂದ ಯಾರನ್ನೋ ಹುಡುಕ್ತಾ ಇದ್ದೀನಿ, ಅವ್ರು ಸಿಕ್ಕಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಹೋಗಮ್ಮ. ಸಂಪತ್ ಯಾವ್ದೋ ಸಾಹುಕಾರನ ಜೊತೆ ಡೀಲಿಂಗ್ ಮಾಡ್ತಿದ್ದಾಳೆ. ಅಯ್ಯೋ, ನಮ್ಮ ಗಂಡುಗಳು ಜಾಸ್ತಿ ಬೀದಿ ಪಾಲಾಗ್ತಿದೆಯಾ? ಅಲ್ಲ ಚೆನ್ನಾಗಿದೆ ಅಂತ ಕೇಳಿದೆ ಅಷ್ಟೇನೆ. ಈ ಸಾವುಕಾರ ಶಿರೂರು ಅಂದ್ರೆ ಡಬ್ಬ ಗಾಡಿ ನೆಡ್ತಾರೆ, ದೊಡ್ಡ ಕಾರ್ ಇಡೋದು. ಸರ್, ಈಗ ತಾನೇ ಮತ್ತೊಂದು ಹುಡುಗಿ ಮಾತಾಡ್ಕೊಂಡೋದ್ಲಲ್ಲ, ಅವಳ ಹೆಸರು ಚಂಪಾ ಅಂತ ನನಗೆ ಗೊತ್ತು. ಯಾವುದೋ ಪ್ರಾಪರ್ಟಿ ಡೀಲ್ ಮಾಡ್ತಿದ್ದಂಗಿತ್ತು. ಯಾವುದೋ ಒಂದು ಪ್ರಾಪರ್ಟಿ ಇದೆ, 2 ಕೋಟಿ ರೂಪಾಯಿ ವ್ಯವಹಾರ ಅಂತ ಹೇಳಿದ್ಲು. ನಾನು ಸ್ವಲ್ಪ ಕಮ್ಮಿ ಆಗಲ್ವಾ ಅಂದೆ, ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ಲು. 2 ಕೋಟಿನಾ? ಸ್ವಲ್ಪ ಈ ಕಡೆ ಬರ್ತೀಯಾ? ನಾನು ಹೋಗ್ಬೇಕು. ಬನ್ನಿ. ಏನಪ್ಪ ಕಂಡುಗಲ್ಲಿ ಅಂಶದ ಮನೆ ಅಳಿಯಾಗಿ ಬೀದಿಲೇ ಬಿದ್ದಿರ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಅಂದ್ರೆ ಮಾನ್ವಾಗಿ ಮನೇಲಿ ಬಿದ್ದಿರ್ಬೇಕು. ನಿನ್ನ ಅನುಮಾನ ಏನು ಅಂತ ನನಗೆ ಅರ್ಥ ಆಗುತ್ತಮ್ಮ ಪಲ್ಲು. ಅಮ್ಮ ಬಾಯಿಗೆ ಬಂದಂಗ್ ಬೈತಾ ಇದಾರೆ. ಗಂಡಸರಿಗೆ ಹೆಂಗಸರಿಗೆ ಅರ್ಥ ಆಗಲ್ಲಮ್ಮ. ಅಮ್ಮ ಹೆಂಗ್ಸಲ್ಲಪ್ಪ ನಿಮ್ಮ ಅತ್ತೆ. ಏನಮ್ಮ ಪಲ್ಲು, ಇದು ಗೂಢಾಚಾರಕ್ಕೆ ಕೆಲಸ. ಯಾರೋ ಒಬ್ರು ಪ್ರಾಪರ್ಟಿ ಡೀಲ್ ಮಾಡ್ತಿರೋದನ್ನ ನಾನು ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹೊತ್ತು ಬೀದಿಲೇ ಬಿದ್ದಿರೋದು. ಹ್ಞೂ ಕಣಮ್ಮ, ಆ ಪ್ರಾಪರ್ಟಿ ಡೀಲಿಂಗ್ ನಾನು ಕಂಡಿಡ್ದು ಬಿಟ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ಮುಖ್ಯವಾಗಿ ನಿನಗೆ. ಅಂದ್ರೆ ಇದು ನನಗ್ ಸಂಬಂಧಪಟ್ಟ ವಿಷಯನೇನಪ್ಪ? ಇಲ್ಲಂದ್ರೆ ನಾನು ಯಾಕಮ್ಮ ಫುಟ್ಪಾತಲ್ಲಿ ಬಿದ್ದಿರ್ತಿದ್ದೆ? ಗಂಡುಗಳ ಅಂಶ ಜಾಸ್ತಿ ಉಳಿಯುತ್ತೋ ಅನ್ನೋ ಶಂಕೆ ಮೂಡ್ಬಿಟ್ಟಿದೆ ನನಗೆ. ಯಾರು ಹೊಡ್ಕೊಂಡು ಹೋಗ್ತಿದಾರಪ್ಪ? ಅದನ್ನೇ ಕಂಡಿಡಿದಕ್ಕೆ ಹೋಗ್ತಾ ಇರೋದು. ಹೇಗೋ ನಮ್ಮ ಭಾವನ ಡಿಟೆಕ್ಟಿವ್ ಏಜೆನ್ಸಿನಲ್ಲಿ ಕೆಲಸ ಮಾಡಿದ ಅನುಭವ ಇದೆ, ಅಲ್ಲಿ ಕಲ್ತಿರೋದನ್ನ ಇಲ್ಲೂ ಪ್ರಯೋಗಿಸ್ತೀನಿ. ಇವತ್ತಲ್ಲ ನಾಳೆ ಸತ್ಯ ಗೊತ್ತಾಗೇ ಆಗುತ್ತೆ, ಆದ್ರೆ ಆ ಸತ್ಯ ತುಂಬಾ ಕಹಿಯಾಗಿರುತ್ತೆ ಕಣಮ್ಮ. ಅಲ್ಲ, ಹಾಗಲಕಾಯಿ ಹೊಳೆ ಅಂದ್ರೆ ನಾಯಿಗಿಂತ ಹೆಚ್ಚಾಗಿ ಬೀದಿ ಬೀದಿ ಅಲಿತಿದ್ದೀರಂತ ನಮ್ಮ ಮಾತೋಶ್ರ ರಂಗಮ್ಮ ಹೇಳ್ತಿದ್ರು. ನಿಮ್ಮ ಉದ್ದೇಶ ಏನು ಅಂತ ಕೇಳ್ಬೋದಾ? ಇದಕ್ಕೆಲ್ಲ ನೀವೇ ಕಾರಣ ಅನ್ನೋದನ್ನ ಮರಿಬೇಡಿ. ನಾನು ಯಾಕ್ರಿ ಬೀದಿ ಬೀದಿ ಅಲಿಬೇಕು? ಬೀದಿ ಅಲಿತಿರೋದು ನೀವು. ನನ್ನನ್ನು ಕಾರಣ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಹೌದು, ಚಂಪ ಇಲ್ಲಿ ಎಲ್ಲೋ ಹೋಗಿದ್ದಾಳೆ. ನಿನ್ನೆನೂ ಮನೇಲಿರ್ಲಿಲ್ಲ. ಬೆಳಗ್ಗೆ ಹೋಗ್ತಾಳೆ, ಸಾಯಂಕಾಲ ಬರ್ತಾಳೆ, ಎಲ್ಲಿಗೆ ಹೋಗ್ತಾಳೆ? ಸಂಬಳ ಕೊಡ್ತಿರೋದು ಯಾರು? ನೀವ? ಅಲ್ಲ ತಾನೆ. ಗಂಡಸಾದ ನೀವೇ ತಿರ್ಬೋಕಿ ತರ ಅಲಿತಿದ್ದೀರಾ. ಹೆಂಗಸಾದ ಅವಳೆ ಎಷ್ಟೋ ವಾಸಿ ಏನೋ ಕೆಲಸ ಮಾಡ್ತಿದ್ದಾಳೆ, ಅದು ಖುಷಿ ಪಡಿ. ಅಯೋಗ್ಯನ್ ತಂದು ಜಾಜಕ್ಕೆ ನೀವಿನ್ನೂ ಹೀಗೆ ಇದ್ರೆ ಬಾವ ಆಸ್ತಿನೆಲ್ಲ ಚಂಪನ ಹೆಸರು ಬರೆದ್ಬಿಟ್ಟು ಎಲ್ಲ ದೇಶಾಂತರ ಹೊಟ್ಟೋಗ್ತಾರೆ. ಆಮೇಲೆ ನಮ್ಮ ಕೈಗೆ ಚಿಪ್ಪೆ ಸಿಗೋದು. ಚಿಪ್ಪ ಅಲ್ಲ, ಚಿಕ್ಕನಾಯ್ಕಳ್ಳಿ ಚಿಪ್ಪು. ಆಮೇಲೆ ನಿಮಗೂ ಏನೂ ಇಲ್ಲ, ನನಗೂ ಏನೂ ಇಲ್ಲ. ಆ ತರ ಮಾತ್ರ ಆಗ್ಲೇಬಾರ್ದು. ಆ ತರ ಏನಾದ್ರು ಆದ್ರೆ ಮೊದಲು ಕಷ್ಟ ಆಗೋದು ನಿಮಗೆ. ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕಾಗಲ್ಲ, ಮಹಿಳಾ ಸಂಘದ ಮೀಟಿಂಗ್ಗೆ ಯಾವ ಮುಖ ಹೊತ್ಕೊಂಡು ಹೋಗ್ತಿರ್ರಿ? ಮನೆ ಮುಂದೆ ಸ್ಲಮ್ ಅವ್ರು ಬರ್ತಾರೆ, ಸಮಾಜ ಸೇವಕಿ ಜಾಜಿ ಜಂಬರ್ತೀನಿ ಅವ್ರೆ, ನಮ್ಗೆ ಏನಾದ್ರು ದಾನ ಮಾಡಿ ಅಂತ ಕೇಳಿದ್ರೆ ಏನು ದಾನ ಮಾಡ್ತೀರಾ? It's very difficult. I can't imagine. ಕರೆಕ್ಟ್ ಆಗಿ ಹೇಳಿದ್ರಿ. ಅದಕ್ಕೆ ನಾನು ಚಂಪನ್ನ ಫಾಲೋ ಮಾಡ್ತಾ ಇದ್ದೀನಿ. ಪಾವನ್ನ ಚಂಪನ್ನ ರೆಡ್ ಹ್ಯಾಂಡಾಗಿ ನಿಮ್ಮ ಕೈ ಹಿಡ್ಕೊಡ್ತೀನಿ, ನೀವು ಜೋಡಿಯಾಗಿ ಅವ್ರನ್ನ ಬೆಂಡೆತ್ತಿ. ನಾನು ಜೋಡಿಯಾಗಿ ಬೆಂಡತ್ತಿದ್ರೆ ಖುಷಿ ಆಗ್ಬಿಡ್ತಾರೆ. ಅದಕ್ಕೆ ಸಿಂಗಲ್ ಆಗಿ ವಿಚಾರಿಸ್ಕೊಂತೀನಿ. Throw caution to the wind. ಅಮ್ಮ ಟಿವಿಲಿ ಫೈಟ್ ನೋಡೋದ್ ಬಿಟ್ಟು ಬೇರೆ ಏನು ಗೊತ್ತಿಲ್ವಾ ನಿಮ್ಗೆ? ಫೈಟಿಂಗ್ ಮಾಡೋದಕ್ಕೆ ನಿಮ್ಮ ಅಪ್ಪನೇ ಇಲ್ವಲ್ಲೇ? ಮನೇಲಿ ಏನೇನ್ ನಡೀತಾ ಇದೆ ಅಂತ ಗೊತ್ತಾ? ಜೀವನನೇ ಒಂದು ಫೈಟಿಂಗ್, ಮಾಡಕ್ಕಾಗಲ್ವಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಜಾಜಿಗೆ ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂತಿದ್ರು.
ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು. ಏನಮ್ಮ ಅಂತ ಇಂಪಾರ್ಟೆಂಟ್ ವಿಷಯ? ಮದುವೆ ಆಗಿ 5 ವರ್ಷ ಆಯ್ತು. ಸಂಸಾರ ನಡೆಸೋದ್ರ ಬಗ್ಗೆ ಯೋಚನೆ ಮಾಡಿದೀಯಾ? ನಿಮ್ ಮಗ ಏನಾದ್ರೂ ಆಸ್ತಿನ ಮಾಡ್ತಾ ಇದಾರಾ? ಚೆನ್ನಾಗಿದೆಯಮ್ಮ. ಅದನ್ನೆಲ್ಲ ಕೇಳೋದಕ್ಕೆ ನೀನು ಜಾಲು. ಅತ್ತೆ, ನಾನು ಈ ಮನೆ ಬಿಗ್ ಸೊಸೆ. ಸೊಸೆ ಅನ್ನೋದಕ್ಕೆ ದಾಖಲೆ ಏನು? ಯಾವತ್ತಾದ್ರೂ ನೀನು ನನ್ನ ಮಗನ ಜೊತೆ ಸಂಸಾರ ಮಾಡಿದ್ದೀಯಾ? ಈ ವಂಶ ಬೆಳೆಯೋದಕ್ಕೆ ಒಂದು ಮಗು ಕೊಟ್ಟಿದ್ದೀಯಾ? ಈ ಮನೆಗೆ ಏನಾದ್ರೂ ಸಹಾಯ ಮಾಡಿದ್ದೀಯಾ? ಎಲ್ಲ ಹಾಳಾಗೋಗ್ಲಿ. ನನ್ನ ಕಾಲು ನೋವು ಅಂದಾಗ ಯಾವತ್ತಾದ್ರೂ ಬಂದು ಒತ್ತಿದ್ದೀಯಾ? ಅದು ಸಮಾಜ ಸೇವೆ ಮಾಡೋದ್ರಲ್ಲಿ ಟೈಮ್ ಹೋಗ್ಬಿಡುತ್ತಲ್ಲ ಅತ್ತೆ. ಬೆಂಕಿ ಬಿದ್ದು ನಿನ್ ಸಮಾಜ ಸೇವೆಗೆ. ನಿನಗೂ ಈ ಮನೆಗೂ ಸಂಬಂಧ ಇಲ್ಲ. ಗೆಟ್ ಔಟ್. ಅತ್ತೆ, ಪ್ಲೀಸ್ ಲಿಸನ್ ಟು ಮೀ. ನಿಮ್ ಮಗ ಈ ಆಸ್ತಿನ ಮಾರ್ತಾ ಇದಾರೆ. ಅವನ ಆಸ್ತಿನ ಅವಳು ಮಾಡ್ಕೊಂಡ್ರೆ ನಿನಗೇನು? ಎಷ್ಟಾಗ್ಲಿ ನೀನು ಆಚೆ ಕಡೆಯಿಂದ ಬಂದಿರೋ. ನೀನು ಹೀಗೆ ಭಾಷಣ ಮಾಡ್ತಾ ಇರೋ, ಒಂದಲ್ಲ ಒಂದು ದಿನ ನನ್ನ ಮಗ ನಿನ್ನನ್ನು ಮಾಲೆ ಬಿಡ್ತಾನೆ. ನನ್ನನ್ನು ಮಾರ್ತಾರಾ? ನಿನ್ನನ್ನು ಮಾಲೆ ಆ ಜಾಗಕ್ಕೆ ಬೇರೆಯವಳ ತರ್ತಾನೆ. ಅಮ್ಮ, ಅಣ್ಣಯ್ಯ ಏನಾದ್ರೂ ಈ ಆಸ್ತಿನ ಮಾರ್ಬೇಕು ಅಂದ್ರೆ ನನ್ನ ಸೈನು ಬೇಕಾಗುತ್ತೆ, ಗೊತ್ತಾ ನಿಂಗೆ? ಆಸ್ತಿನ ಮಾರಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ನಿನ್ನ ಪಾಲು ನಿನಗೆ ಸಿಗುತ್ತೆ. ಯಾಕೆ ಸಾಯ್ತೀಯ? ಸುಮ್ಮನೆ ಅತ್ತೆ, ಇತ್ತೀಚೆಗೆ ಚಂಪನ್ ಆಕ್ಟಿವಿಟೀಸ್ ತುಂಬಾ ಚೇಂಜ್ ಆಗ್ತಿದೆ. ಅವಳು ರಿಚ್ ಕಾರಲ್ಲಿ ಓಡಾಡ್ತಿದ್ದಾಳೆ. ಮಗಂಗೆ ಏನಾದ್ರೂ ಮೋಡಿ ಮಾಡ್ತಾ ಇದ್ದಾಳ ಅಂತ ನಂಗೆ ಡೌಟು. ಅದಕ್ಕೆ ಇವ್ರ ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ನೀವು ಭಾವನ ಹತ್ರ ನೈಸಾಗಿ ಆ ಥರ ಮಾತಾಡಿ ಭಾವ ಬಾಯಿನ ಬಿಟ್ಟು ಬಿಡ್ತಾರೆ. ರಾಜ ನನ್ನ ರಾಜ ಚೆಲ್ಲುವ ಚೆಲ್ಲುವ ನನ್ನ ಶೂರ ಜಾಜೂರೇ, ಏನಿದು ಒಳ್ಳೆ ಮೂಡಲಿದ್ದೀರಾ? ನಿಮ್ಮನ್ನ ಕಂಡ್ರೆ ನಂಗೆ ತುಂಬಾ 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 ಲವ್. ಇದು ನಂಬಕ್ಕೆ ಆಗ್ತಿಲ್ವಲ್ಲಪ್ಪ. ಇದು ಕನಸು ನನ್ಸು ಒಂದೂ ಗೊತ್ತಾಗ್ತಿಲ್ವೇ? ಹಾವಿ, ಇದು ಕನ್ಸಲ್ಲ, ನನ್ಸು. ನಾನು ನಿಮ್ಮ ಜಾಜಿ ಚಂಬಲ್ದಿನಿ, ನಿಮ್ ಜೊತೆನೇ ಇದ್ದೀನಿ. ಐ ಲವ್ ಮೈ ಡಾರ್ಲಿಂಗ್. ನಾನು ಶಿವಲಿಂಗ್ ಕೇಳಿದ್ದೆ, ಸಿದ್ಲಿಂಗ್ ಕೇಳಿದ್ದೆ, ಆದ್ರೆ ಡಾರ್ಲಿಂಗ್ ಅಂತ ಕೇಳ್ತಿರೋದು ಇದೆ ಮೊದಲ ಸಲ. ಥ್ಯಾಂಕ್ ಯು ಮೈ ಹೀರೋ. ಹೀರೋದಲ್ಲಿದ್ದ ನನ್ನನ್ನ ಏಕದಮ್ ಹೀರೋ ಮಾಡ್ಬಿಟ್ರ. ಹವಿ, ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರಲ್ಲ, ಹೇಗನ್ಸ್ತು? 1ನೇ ಕ್ಲಾಸ್ ಓದ್ತಾ ಇರೋ ಹುಡುಗನಿಗೆ ಡಾಕ್ಟರೇಟ್ ಕೊಟ್ಟಂಗಾಯ್ತು. ಓ ಮೈ ಗುಡಿ ಗುಡಿ ಶಾರುಖ್ ಖಾನ್. ಅಯ್ಯೋ ಶಿವನೇ, ಈ ಸಂತೋಷನ ನನ್ನ ಕೈಯಲ್ಲಿ ತಡ್ಕೊಳಕ್ಕೆ ಆಗ್ತಿಲ್ವಲ್ಲಪ್ಪ. ನಡೀರಿ, ಆಗಿದ್ದಾಗೆ ಬಿಡ್ಲಿ. ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಚೌಕೋಬಾರ್ ಆಡೇ ಬಿಡೋಣ. ನೀವೇ ಚೌಕ, ನಾನೇ ಭಾರ. ಹವಿ, ನಾವು ಚೌಕಾಬಾರ ಆಡೋಕ್ಕಿಂತ ಮುಂಚೆ ನಂಗೊಂದು ಸ್ಮಾಲ್ ಡೌಟ್ ಇದೆ. ಅದನ್ನ ನೀವು ಕ್ಲಾರಿಫೈ ಮಾಡ್ಬೇಕು. ಅದೇನು ಅಂತ ಹೇಳ್ರಿ. ಸೂರ್ಯ ಪೂರ್ವದಲ್ಲೇ ಯಾಕೆ ಹುಟ್ತಾನೆ ಅಂತಾನ, ಅಥವಾ ನಾಯಂಡಹಳ್ಳಿ ಜಂಕ್ಷನ್ ಅಲ್ಲಿ ಟ್ರಾಫಿಕ್ ಯಾಕೆ ಜಾಸ್ತಿ ಅಂತಾನ? ಚಂಪಾ ಏನ್ ಬಿಸ್ನೆಸ್ ಮಾಡ್ತಾ ಇದ್ದಾಳೆ, ಕಾರಲ್ಲಿ ಎಲ್ಲಿಗೆ ಹೋಗ್ತಾಳೆ, ಎಲ್ಲಿಗೆ ಬರ್ತಾಳೆ, ಅದನ್ನ ಹೇಳ್ಬೇಕು. ಓ, ಚಾಂಪುನ್ ವಿಷಯನ? ಅವಳು ಯಾವ್ದೋ ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ಲು. ಬಟ್ ಅವಳು ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದಾಳೆ. ಹೌದು, ನಾನೇ ಆ ಕೆಲಸನ ಅವಳಿಗೆ ಒಪ್ಸಿದೀನಿ. ಏನೀಗ? ನನಗೆ ಅದರ ಡೀಟೇಲ್ಸ್ ಬೇಕು. ಚಂಪಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾಳೆ, ಅಷ್ಟ್ ಮಾತ್ರ ನನ್ಗೆ ಗೊತ್ತು, ಬೇರೆ ಏನು ಗೊತ್ತಿಲ್ಲ. ಸರಿ ಬಿಡಿ. ಜಾಜಿಯವ್ರೆ, ರೂಮಲ್ಲಿ ಕುತ್ಕೊಂಡು ಚೌಕೋಬಾರ್ ಆಡೋಣ ಅಂತಿದ್ರಿ. ಅದು ಇನ್ನು 5 ವರ್ಷ ಆದ್ಮೇಲೆ. ಜಾಜಕ್ಕೆ ಭಾವ ಏನಾರು ಬಾಯ್ಬಿಟ್ರಾ? ನೋ, ಬಟ್ ಏನೋ ನಡೀತಾ ಇದೆ ಅಂತ ಗೊತ್ತಾಯ್ತು. ಏನು ನಡೀತಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ. ನನ್ನ ಮನ ನಿಜ ಆಯ್ತು. ಸದ್ಯಕ್ಕೆ ನೀವೇನಾದ್ರೂ ಇವಾಗ ಬಂದು ಚಂಪು ನೋಡ್ಬೇಕು, ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀರಾ. ಅಲ್ಲೂ ಡೋಂಟ್ ಟಾಕ್ ರಬೇಶ್. ನಡಿಯ ನೋಡೋಣ. ಯಾಕೆ ಈ ಒಡವೆಗಳು? ನಂದೆ. ಗೋಲ್ಡ? ಕಣ್ಣು ಕಾಣಲ್ವಾ? 27 ಕ್ಯಾರೆಟ್ ಉಂಟು. ಯಾರು ಕೊಡ್ತಿದ್ದು? ನಮ್ಮ ಯಜಮಾನ್ರು. ಯಾರು ನಿಮ್ಮ ಯಜಮಾನ್ರು? ಇನ್ಯಾರು? ಗಂಟುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಟುಗಲಿ. ಅದೇ
ಅಷ್ಟೆಲ್ಲ ಜಜಕ್ಕೆ ದಿನಾಗ್ಲೂ ಅದ್ಯಾವುದೋ ರಿಚ್ ಕಾರ್ ಓಡಾಡ್ತಾಳಲ್ಲ ಅದು ಎಲ್ಲಿಂದ ಬಂತು ಕೇಳಿ ಕೇಳಿ ಕೇಳಿ. ಇಷ್ಟೊಂದು ಒಡವೆ ಹಾಕೊಂಡಿರೋ ನೀನು ನೋಡ್ತಾ ಇದ್ರೆ ನಂಗೆ ಖುಷಿ ಆಗ್ತಾ ಇದೆ. ಇನ್ನು ನಮ್ಮ ಅಣ್ಣನ್ ಕಣ್ ಬೀಳ್ದೆ ಇರುತ್ತಾ? ನಿನ್ ಮಾತು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಇದನ್ನ ನೀನೇ ಇಟ್ಕೋ. ಬಾಯ್ಬಿಟ್ಟು ಕೇಳಕ್ ಮುಂಚೆನೆ ಕೊಟ್ಬಿಟ್ಲು. ಹೀಗೆ ಆದ್ರೆ ಮುಂದೆ ಏನಾಗ್ಬೋದು? ಪಲ್ಲು ಏನೇ ಅದು ಮೀಟಿಂಗು? ಗೊತ್ತಿಲ್ಲ ಚಾಚಿ ಅದಕ್ಕೆ. ಇನ್ಯಾವ್ದ್ರ ಬಗ್ಗೆ ಇರುತ್ತೆ? ಆಸ್ತಿ ವಿಲೇವಾರಿ ಮಾಡೋದ್ರ ಬಗ್ಗೆನೇ ಆ ಮೀಟಿಂಗು. ಇಷ್ಟರಲ್ಲೇ ಗಂಡುಗಳ ನಿಮಿಷದ ಆಸ್ತಿ ಉಡ್ಸ್ಕೊಂಡು ಹೋಗ್ಬಿಡುತ್ತೆ. ಮೈ ಗಾಡ್, ನಾನು ನೋಡ್ತಾ ಇದೀವಿ ಅಂತ ಮೀಟಿಂಗ್ ಮಾಡೋದಕ್ಕೆ ಟೆರೇಸ್ಗೆ ಹೋದ್ರು ಅನ್ಸುತ್ತೆ. ಎಲ್ಲ ಗುಟ್ಗುಟ್ಟಾಗಿ ನಡೀತಿದ್ರು ಜಜತ್ಗೆ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಡೀರಿ ನೀವು ಹೇಳ್ತೀನಿ, ನಡೀರಿ. ನೋಡ್ತಾ ಇದ್ದೀರಾ? ಹೇಳಿದಾನೆ ಏನಂತ? ನೀವು ಇದೇ ಮನೇಲಿದ್ರೆ ನಿಮ್ಮ ಸಂಸಾರ ಸರಿ ಹೋಗಲ್ಲ, ನಮ್ಮ ಮಾತೋಚಿ ರಂಗಮ್ಮ ಮೊಮ್ಮಗುನ ನೋಡಲ್ಲ ಅಂತ. ಈ ಮನೇನ ಆಸ್ತಿನ ಮಾರಿ ಬೇರೆ ಕಡೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಚಂಪನ ನಿನ್ ಜೊತೆ ಬರ್ತಿದ್ದಾಳ? ನಮ್ಮಮ್ಮನ ಮುದ್ದಿನ ಸೊಸೆಯಾಗಿ ಚಂಪ ಬರ್ತಿದ್ದಾಳೆ. ನಾನ್ ನಿಮ್ ವೈಫು. ಆದ್ರೆ ಏನು ಪ್ರಯೋಜನ? ಹೊಸಿಗೆ ಹುಲ್ ತಿನ್ಸಿದ್ರೆ ಹಾಲು ಕೊಡುತ್ತೆ, ಕತ್ತೆಗೆ ಪೇಪರ್ ತಿನ್ಸಿದ್ರೆ ಜಾಸ್ತಿ ಒಗೆಯುತ್ತೆ. ಅಭಿ, ನೀವ್ ನಿಮ್ ಕೈಯಾರೆ ನನ್ ಕುತ್ತಿಗೆಗೆ ತಾಳಿ ಕಟ್ಟಿದೀರಾ. ತಾಳಿಯಲ್ಲಿ ಅದು ಸೇಫ್ ಲಾಕರ್ಲಿ ಸೇಫ್ ಆಗಿಟ್ಟಿದೀನಿ. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟೆ, ನೀವ್ ಇಲ್ಲಿಂದ ಹೋಗ್ಬೇಕು. ಏನು ಯಜಮಾನ್ರೆ, ಇಲ್ಲೇನು ಉತ್ತರ ಕೊಡೋದು? ಕೋರ್ಟ್ನಲ್ಲಿ ಉತ್ತರ ಕೊಡ್ತೀನಿ. ಈ ವಂಶದ ಸೊಸೆ ಹಾಗೆ ಆಗ್ತೀನಿ. ಚಂಪಾಯಿ ಮನೆ ಸೊಸೆ ಆಗ್ಬಾರ್ದು, ಚಂಪಾಯಿ ಮನೆ ಸೊಸೆ ಆಗ್ಬಾರ್ದು, ಚಂಪಾಯಿ ಮನೆ ಸೊಸೆ ಆಗ್ಬಾರ್ದು, ಚಂಪಾಯಿ ಮನೆ ಸೊಸೆ ಆಗ್ಬಾರ್ದು, ಚಂಪಾಯಿ ಮನೆ ಸೊಸೆ ಆಗ್ಬಾರ್ದು. ಪಲ್ಲು, ಏನೇ ಮಾತಾಡ್ತಾ ಇದ್ಯಾ? ಜಜಕ್ಕೆ ಇಷ್ಟೊತ್ತು ನಾನು ಕಂಡಿದ್ದ ಕನ್ಸ. ಏನ್ ಕನ್ಸ್ಕೊಂಡೆ? ಇಷ್ಟಾಯ್ತು. ಬಿಟ್ಲಾ? ಇದೆ ರಹಸ್ಯ ಇದೆ. ಕಣ್ಣಿನಿಂದ ಅಭಿ ಮತ್ತೆ ಚಂಪಾ ಮಧ್ಯ ರಹಸ್ಯ ಇದೆ. ಆ ರಹಸ್ಯನ ಭೇದಿಸಿ ಗಲಿ ಗಲಿ ಜಜತ್ಗೆ it is not ಗಲಿ ಗಲಿ, it is ಗಂಡು ಗಲಿ. ಆ ವಂಶಕ್ಕೆ ಆಗ್ತಾ ಇರೋ ಅನ್ಯಾಯನ ತಪ್ಪಿಸ್ಬೇಕು. ಎಂತ ಮಾತಾಡಿದ್ರಿ ಜಾಜತ್ಗೆ? ಹೊರಗಿನಿಂದ ಬಂದ ನಮಗೆ ಈ ವಂಶದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂದ್ಮೇಲೆ ಸ್ವಂತ ಮಗನಿಗೆ ಏನೂ ಇಲ್ಲ, ನಾವೇ ಎಲ್ಲ ಬಡ್ಕೊಂಡು ಸಾಯ್ಬೇಕು. ನನಗೆ ಬರ್ತಾರ ಕೋಪಕ್ಕೆ ಚಡ್ಡಿ ಜೇಬಲ್ಲಿರೋ ಸುಂಡಿ ವಂಶದ 3 ಚಾಕುನ ತಗೊಂಡು ರಪಕ್ಕಂತ ನಮ್ಮ ಬಾವು ಹೊಟ್ಟೆಗೆ ಚುಚ್ಚಿಬಿಡೋಣ ಅಂತ ಅನಿಸ್ತಾ ಇದೆ. ಅದೇನು ಮಾಡಿ ನಿಮ್ ಕುಂಕು ಮಾಡಿಸೋಗುತ್ತೆ ಅಂತ ಸುಮ್ಮನೆ ಇದ್ದೀನಿ. ಕುಂಕುಮ ಅಳಿಸೋಗ್ಬಾರ್ದು ಅಂತಾನೆ ನಾನ್ ಕುಂಕುಮ ಇಡಲ್ಲ. ಚಂಪಾ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನು? ನನ್ಗೆ ಯಾವ್ದೋ ಫಂಕ್ಷನ್ಗೆ ಹೋಗ್ಬೇಕು, ಅದಕ್ಕೆ ಒಂದೇ ಒಂದು ಒಡವೆ ಕೊಡ್ತೀಯಾ? ಫಂಕ್ಷನ್ ಮುಗಿಸ್ಕೊಂಡು ನಾಳೆ ವಾಪಸ್ ಕೊಟ್ಬಿಟ್ಟೆ. ಅಷ್ಟೇ ತಾನೇ? ನೀವಂತೂ ಕೊಡಲ್ಲ. ತಗೋ. ಸಾಕಾ? ಬಿಟ್ಲಾ, ಈ ಒಡವೆ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಹೋಗಿ ಚೆಕ್ ಮಾಡಿಸ್ಕೊಂಡು. ಸುಮ್ಮನೆ ಚೆಕ್ ಮಾಡಿಸ್ಕೊಂಬರ್ಕಾಗ್ತಾ? ನಿನ್ನ ಒಡವೆ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ 200 and go. ಜಾಜತ್ಗೆ 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 ಇದು 100% ಒರಿಜಿನಲ್ಲು, ಮತ್ತೆ ಬಂಗಾರ ಅಂತ ಸೇಟು ಹಿಡ್ದ. ಚಂಪನ್ ಬ್ಯಾಗ್ ತುಂಬಾ ಒಂದಷ್ಟು ರಿಜಿಸ್ಟ್ರೇಷನ್ ಪತ್ರಗಳಿದೆ. ನಾನು ತೆಗೆದು ನೋಡ್ತಾ ಇದ್ದೆ. ಅಷ್ಟೊಂದು ಚಂಪ ಬಂದು ಎಲ್ಲ ತೆಗೆದು ಬೀರೋಗಿಟ್ಟು ಬೀಗ ಹಾಕೊಂಡ್ಬಿಟ್ಲು. ಅಲ್ಲಿಗೆ ಅನುಮಾನನೇ ಇಲ್ಲ, ಅವರಿಬ್ರು ಈ ಮನೆಗೆ ಮೋಸ ಮಾಡ್ತಾ ಇದಾರೆ. ಅವರಿಬ್ರು ವಿರುದ್ಧ ನಾವು ಫೈಟ್ ಮಾಡ್ಲೇಬೇಕು. ಅಷ್ಟೆಲ್ಲ ಜಾಜಕ್ಕೆ ಒಂದು ಡಬ್ಬ ತುಂಬಾ ಒಡವೆ ತಂದು ಇಟ್ಕೊಂಡಿದ್ದಾಳೆ. ಆ ಒಡವೆ ಡಬ್ಬ ಎಲ್ಲಿದೆಯಮ್ಮ? ಅಡಿಗೆ ಮನೇಲಿದ್ಯಪ್ಪ. ಹೌದಾ? ಬಿಟ್ಲಾ, ಡೂ ಸಮಥಿಂಗ್. ಐ ವಿಲ್ ಡೂ ಜಜತ್ಗೆ. ಏನ್ ಮಾಡ್ತಿದ್ರಿ? ಸಿಕ್ಕಾಪಟ್ಟೆ ಹರ್ಷವಾಗ್ತಿತ್ತು. ಡಬ್ಬದಲ್ಲಿ ಏನಾದ್ರು ಇದೆಯಾ ಅಂತ ನೋಡೋಣ ಅಂತ ಬಂದೆ. ಏನಂತ ಹೇಳಿ? ಚಂಪ ಒಡವೆಗಳನ್ನೆಲ್ಲೇ ಅದು ಡಬ್ಬದಲ್ಲಿಟ್ಟಿದ್ದಾಳಂತಲ್ಲ, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನೊಂದು ಸತಿ ಅಡ್ಗೆ ಮನೆಗೆ ಬಂದು ಯಾವ್ದಾದ್ರೂ ಡಬ್ಬಿ ಕೈ ಹಾಕಿದ್ರೆ ನಿನ್ನ ಕೈ ಮುರಿದ್ಬಿಟ್ಟೆ. ಲೇ ಚಂಪಾ, ಹುಷಾರು ಕಣೆ. ನೀವು ಹುಷಾರಾಗಿ ಬಂದ್ರೆ ಲೇ ಚಂಪಾ, ಇವತ್ತು ರಿಜಿಸ್ಟ್ರೇಷನ್ ಮುಗಿಸ್ಬಿಡೋಣ ಕಣೆ. ಹ್ಞೂ ಯಜಮಾನ್ರೆ, ನಾನು ಆಗ್ಲೇ ಎಲ್ಲ ಹೇಳಿಟ್ಟಿದ್ದೆ.
ಬರ್ದಿದ್ದೀನಿ. ಪೇಪರ್ಸ್ ಎಲ್ಲ ರೆಡಿ ಆಗಿದೆ. ಇವತ್ತೇ ರಿಜಿಸ್ಟ್ರೇಷನ್ ಮುಗಿಸ್ಬಿಡೋಣ, ಆಮೇಲೆ ಯಾರು ಕೇಳೋರೇ ಇರೋಲ್ಲ. ಚಾಚಕ್ಕೆ ಬನ್ನಿ ಇಲ್ಲಿ. ಚಾಚಕ್ಕೆ ಮೈ ಗಾಡ್, ಯಾವುದೇ ಕಾರಣಕ್ಕೂ ಅವರಿಬ್ರು ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಹೋಗ್ಬಾರ್ದು. ಹಬಿ, ಯಾವುದೇ ಕಾರಣಕ್ಕೂ ನೀವು ಇವತ್ತು ಮನೆಯಿಂದ ಆಚೆ ಹೋಗೋ ಹಾಗಿಲ್ಲ. ಯಾವ ಪುರುಷಾರ್ಥಕ್ಕೆ ನಾನು ಈ ಮನೇಲಿ ಇರ್ಲಿ? ನಾನ್ ನಿನ್ ಜೊತೆ ಟಾಕ್ ಮಾಡೋದಿದೆ. ಹಾಗಿದ್ರೆ ಬೆಡ್ರೂಮ್ ನಡೀರಿ, ಬಾಯ್ ತುಂಬಾ ಮಾತಾಡೋಣ. ಪಬ್ಲಿಕ್ ಅಲ್ಲೇ ಟಾಕ್ ಮಾಡೋಣ. ಹಾಗಿದ್ರೆ ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಪ್ರಾಪರ್ಟಿ ಡೀಲಿಂಗ್ ತಾನೆ? ಹೌದು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಗಲಿಗಲಿ ವಂಶದ ಆಸ್ತಿ. ಅಯ್ಯೋ, ಅದು ಗಲಿಗಲಿ ಅಲ್ಲ ರೀ, ಗಂಡು ಗಲಿ. ಆ ವಂಶದ ಆಸ್ತಿನ ಚಂಪನ್ ಹೆಸರಿಗೆ ಬರೀತಿರೋ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಅಲ್ಲದೆ ಹೆಂಡತಿ ಅಂತ ನಾನಿರ್ಬೇಕಾದ್ರೆ ಆಸ್ತಿನ ಚಂಪನ್ ಹೆಸರಿಗೆ ಹೇಗ್ರಿ ಬರೀತೀರಾ? ಗುಜರಾತ್ ಅಲ್ಲಿ ಯಾವನೋ ಪುಣ್ಯಾತ್ಮ ತನ್ನ 600 ಕೋಟಿ ಆಸ್ತಿನ ಮನೆ ಕೆಲಸದವನ ಹೆಸರಿ ಬರ್ದ, ಗೊತ್ತಾ? ಹಾಗಂತ ಈ ವಂಶದ ಆಸ್ತಿನ ಈ ಕೆಲ್ಸದವಳ ಹೆಸರಿಗೆ ಬರೀತೀರಾ? ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಅಯ್ಯ ಬನ್ನಿ ಯಜಮಾನ್ರೆ. ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ ಬಾಬಾ. ಅಂದ್ರೆ ಬಿಡಿ ಅಂದ್ರೆ ಅದೇನ್ ಅಂತ ಹೇಳ್ಬಿಟ್ಟೆ ಹೋಗ್ಬೇಕು. ಬಿಡಿ ಅಂದ್ರೆ ಬಿಡಿ. ಅದನ್ನ ನಾನು ಹೇಳ್ತೀನಿ. ಸದ್ಯಕ್ಕೆ ಇವ್ರು ದೊಡ್ಡ ಶ್ರೀಮಂತರು, ಇವ್ರ ಹತ್ರ ಈ ಚಂಪಾ ಪ್ರಾಪರ್ಟಿ ಪೇಪರ್ಸ್ ನ ಡೀಲಿಂಗ್ ಮಾಡ್ತಾ ಇದ್ರು. ನನ್ನ ಮಗಳು ಅಮೆರಿಕಾದಲ್ಲಿದ್ದಾಳೆ. ಇಂಡಿಯಾ ಪ್ರಾಪರ್ಟಿಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹಣನ ಡಾಲರ್ಸ್ ಅಲ್ಲಿ ಕಳಿಸ್ಕೊಟ್ಟಿದ್ರು. ಒಂದಷ್ಟು ಜಾಗನ ನಾನು ಪರ್ಚೇಸ್ ಮಾಡಿಕೊಂಡು ಆಮೇಲೆ ನನ್ನ ಮಕ್ಕಳ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಡೈರೆಕ್ಟ್ ಆಗಿ ಅವ್ರು ಪರ್ಚೇಸ್ ಮಾಡಕ್ ಆಗ್ತಾ ಇಲ್ವಂತೆ. ಅದಕ್ಕೆ ಡಾಕ್ಯುಮೆಂಟ್ ಅಗ್ರಿಮೆಂಟ್ಗೆ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದೆ. ಮತ್ತೆ ಈ ಗೋಲ್ಡ್ ಆರ್ನಮೆಂಟ್ಸ್ ಇದನ್ನೆಲ್ಲ ನನ್ನ ಮಗಳೇ ಕಳ್ಸ್ಕೊಟ್ಟಿದ್ದು. ಇವಳು ನನ್ನ ಮಗಳಿದ್ದಂಗೆ ಅಲ್ವಾ, ನನ್ನ ಮಗಳು ಬರೋವರೆಗೂ ನೀನು ಹಾಕೊಂಡಿರಮ್ಮ ಅಂತ ನಾನೇ ಕೊಟ್ಟಿದ್ದೆ. ಅಂದ್ರೆ ನೀವು ಇವ್ರಿಗೆ ಪ್ರಾಪರ್ಟಿನ ಕೊಡಿಸ್ತಾ ಇದ್ದಿದ್ದು? ಹೌದು, ಇವ್ರಿಗೆ ನಾನು ಹೆಲ್ಪ್ ಮಾಡಿದೆ, ನನಗೆ ಇವಳು ಹೆಲ್ಪ್ ಮಾಡಿದ್ಲು. ಈ ವಿಷಯನ ಮೊದಲೇ ಯಾಕೆ